ಮುಖ ಮದುಮಗಳ ಥರ ಗ್ಲೋ ಆಗಬೇಕು, ಬ್ರೈಟ್ ಆಗಬೇಕು ಅಂತ ನೀವು ಪಾರ್ಲರ್ಗೆ ಹೋಗಿ ಮಸಾಜ್ಗಳನ್ನು ಮಾಡಿಸ್ಕೊಳ್ಳೋದು, ಬ್ರೈಡಲ್ ಗ್ಲೋ ಫೇಶಿಯಲ್ನ ಮಾಡಿಸ್ಕೊಳ್ಳೋ ಅಂಥದ್ದು, ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ದುಬಾರಿ ಟ್ರೀಟ್ಮೆಂಟ್ಗಳನ್ನ ತಗೊಳ್ಳೋದು, ಈ ರೀತಿ ಏನಾದರೂ ನೀವು ಮಾಡ್ತಾ ಇದ್ದರೆ ಇವತ್ತೇ ಸ್ಟಾಪ್ ಮಾಡಿ. ಯಾಕಂದರೆ ಜಾಸ್ತಿ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂತಹ ಕೆಲವು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸ್ಕಿನ್ನನ್ನು ಯಾವ ರೀತಿ ಗ್ಲೋ ಆಗಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪಾರ್ಲರ್ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಆದರೆ ಹಣನ ಖರ್ಚು ಮಾಡಬೇಕಾಗತ್ತೆ. ಆದರೆ ಅದ್ರ ಬದಲಾಗಿ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಪೌಡರ್ನ ಒಂದ್ಸರಿ ನೀವು ಮಾಡಿಟ್ಕೊಂಡ್ರೆ 2 ತಿಂಗಳ ತನಕ ಯೂಸ್ ಮಾಡ್ಬೋದು. ಇದರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ಹಾಗೆ ಮುಖದಲ್ಲಿ ತುಂಬ ದಿನಗಳಿಂದ ಹಾಗೆ ಉಳ್ಕೊಂಡಿರುವಂತಹ ಡಲ್ನೆಸ್ಸು ಕೂಡ ಒಂದೇ ಯೂಸಲ್ಲಿ ಕಡಿಮೆ ಆಗುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೆಲವೊಂದು ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಟಿಪ್ಸ್ಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಈ ಪೌಡರ್ನ ಒಂದ್ಸರಿ ಮಾಡಿಟ್ಕೊಂಡು ನೀವು ವಾರದಲ್ಲಿ 3 ಸರಿ ಅಂತೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇನ್ಸ್ಟಂಟಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಫಸ್ಟ್ ಟೈಮ್ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಯಾವುದೇ ರೀತಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿಲ್ಲ ಅಂದರೆ ಅದಾದಮೇಲೆ ನೀವು ಯೂಸ್ ಮಾಡಬೇಕಾಗುತ್ತೆ. ಮೊದಲಿಗೆ ಒಂದು ಕ್ಲೀನಾಗಿರೋ ಬೌಲಿಗೆ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟು ಚರ್ಮಕ್ಕೆ ಒಂದು ಜೆಂಟಲ್ ಎಕ್ಸ್ಫೋಲಿಯೇಷನ್ ಆಗಿ ವರ್ಕ್ ಮಾಡುತ್ತೆ. ಡೆಡ್ ಸೆಲ್ಸನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಎಕ್ಸೆಸ್ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ, ಅಂದರೆ ತುಂಬ ಸೀಬಮ್ ಸೆಕ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಅಂದರೆ ಮುಖದಲ್ಲಿ ತುಂಬ ಆಯಿಲ್ ಇರುತ್ತೆ, ಆಯಿಲನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಸ್ಕಿನ್ ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡಿ ಆ್ಯಂಟಿ ಏಜಿಂಗ್ ರೀತಿಯಾಗಿ ವರ್ಕ್ ಮಾಡುತ್ತೆ. ಅಂದರೆ ಬೇಗ ವಯಸ್ಸಾಗುವಂಥ ಲಕ್ಷಣಗಳು ಕಾಣದೇ ಇರೋ ರೀತಿ ಸಹಾಯ ಮಾಡುತ್ತೆ ಅಕ್ಕಿ ಹಿಟ್ಟು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ಬಳಸಿರೋವಂಥದ್ದು 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದೇ. ಟ್ಯಾನ್ ರಿಮೂವ್ ಮಾಡಿ ಸ್ಕಿನ್ನ ಬ್ರೈಟ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಕಡಲೆ ಹಿಟ್ಟನ್ನು ನೀವು ರೆಗ್ಯುಲರಾಗಿ ಫೇಸ್ ವಾಶ್ ರೀತಿಯಾಗಿ ಕೂಡ ಬಳಸ್ಕೋಬೋದು. ಅದಾದಮೇಲೆ ನಾನು ಅರ್ಧ ಸ್ಪೂನ್ನಷ್ಟು ಮುಲೇತಿ ಅಂದರೆ ಲಿಕೋರೈಸ್ ಪೌಡರನ್ನು ಯೂಸ್ ಮಾಡಿದ್ದೀನಿ. ಲಿಕೋರೈಸ್ ಪೌಡರು ಮುಖದಲ್ಲಿರುವಂತಹ ಎಂಥದೇ ಕಪ್ಪು ಕಲೆಗಳಿರಲಿ, ಡಾರ್ಕ್ ಸ್ಪಾಟ್ಸ್ ಇರಲಿ ಮತ್ತು ಪಿಗ್ಮೆಂಟೇಷನ್ನ ರಿಮೂವ್ ಮಾಡೋದಕ್ಕೆ ನಂಬರ್ 1 ರೆಮಿಡಿ ಅಂತಲೇ ಹೇಳ್ಬೋದು. ಇದು ನಮ್ಮ ಚರ್ಮದಲ್ಲಿನ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ಪಿಂಪಲ್ಸ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಅದಾದಮೇಲೆ 1 ಸ್ಪೂನ್ನಷ್ಟು ರೋಸ್ ಪೆಟಲ್ ಪೌಡರು, ಗುಲಾಬಿ ದಳದ ಪುಡಿ. ಇದನ್ನು ನೀವು ಮನೆಯಲ್ಲೂ ಸಹ ಪ್ರಿಪೇರ್ ಮಾಡ್ಕೋಬೋದು. ಗುಲಾಬಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಸೊ ಇದು ಸ್ಕಿನ್ಗೆ ಡೀಪ್ ಹೈಡ್ರೇಷನ್ ಕೊಡುತ್ತೆ ಮತ್ತು ಸ್ಕಿನ್ ಬ್ರೈಟ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ರೆಡ್ನೆಸ್ಸು, ಪಿಂಪಲ್ಸು ಏನಾದರೂ ಇದ್ದರೆ ಮತ್ತು ಸ್ಕಿನ್ ಟೈಟ್ ಆಗೋದಕ್ಕೆ, ಪೋರ್ಸ್ ಟೈಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಬೇಗ ವಯಸ್ಸಾಗುವಂಥ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಇನ್ನು 1 ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿನ ಸೇರಿಸಿದ್ದೀನಿ. ಇದು ಎಕ್ಸ್ಟ್ರಾ ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ, ಡೀಪ್ ಕ್ಲೀನ್ ಮಾಡುತ್ತೆ ಮತ್ತು ಪಿಂಪಲ್ಸ್ ಇದ್ದರೆ ಪಿಂಪಲ್ಸ್ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದು ಕೂಲಿಂಗ್ ಎಫೆಕ್ಟ್ ಆಗಿ ವರ್ಕ್ ಮಾಡೋದ್ರಿಂದ ಮುಖದಲ್ಲಿರುವಂಥ ಸನ್ಬರ್ನ್ ಇರ್ಬೋದು, ಈಟ್ ರ್ಯಾಷಸ್ ಇರ್ಬೋದು, ಇದೆಲ್ಲದನ್ನು ಕಡಿಮೆ ಮಾಡಿ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ನಾನಿಲ್ಲಿ 1/4 ಸ್ಪೂನಷ್ಟು ಕಸ್ತೂರಿ ಅರಿಶಿನ ಅಂದರೆ ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡಿದ್ದೀನಿ. ಇದು ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ, ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಫ್ಯಾನ್ಸಿ ಸ್ಟೋರ್ಗಳು, ಆನ್ಲೈನ್ಗಳಲ್ಲೂ ಸಿಗುತ್ತೆ, ನೀವು ಶಾಪ್ ಮಾಡ್ಕೋಬೋದು. ಅರಿಶಿನದ ಬಗ್ಗೆ ಯಾರಿಗೂ ಹೇಳೋಂಗೆ ಇಲ್ಲ, ಎಲ್ರಿಗೂ ಗೊತ್ತಿರೋವಂಥದ್ದೇ. ಅಜ್ಜಿ ಕಾಲದಿಂದನೂ ಅರಿಶಿನ ಯೂಸ್ ಮಾಡ್ತಾ ಇರೋವಂಥದ್ದು. ಇದು ಸ್ಕಿನ್ನ ಬ್ರೈಟ್ ಮಾಡುತ್ತೆ, ಜೊತೆಗೆ ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಪಿಗ್ಮೆಂಟೇಷನ್ ಇದ್ದರೆ ಇದೆಲ್ಲದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಬೇಡದೇ ಇರುವಂತಹ ಕೂದಲು ಮುಖದಲ್ಲಿದ್ದರೆ ಸಣ್ಣ ಸಣ್ಣ ಕೂದಲುಗಳನ್ನು ತೆಗೆಯೋದಕ್ಕೂ ಕೂಡ ಅರಿಶಿನ ತುಂಬಾ ಸಹಾಯ ಮಾಡುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈಯನ್ನೇ ಮಿಕ್ಸ್ ಮಾಡ್ಕೋಬೇಕು, ನೀರೇನು ಹಾಕಬಾರ್ದು. ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಪೌಡರನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಫೇಸ್ ಪ್ಯಾಕಿಗೆ ಎಷ್ಟು ಬೇಕೋ ಅಷ್ಟು 1ರಿಂದ 1.5 ಸ್ಪೂನ್ನಷ್ಟು ಸೆಪ್ರೇಟ್ ಬೌಲ್ಗೆ ಹಾಕ್ಕೋಬೇಕು. ಇನ್ನು ಉಳಿದಿರೋದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ತಿಂಗಳ ತನಕ ಯೂಸ್ ಮಾಡ್ಕೋಬೋದು. ಫಸ್ಟು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡ್ಕೋಬೇಕು. ಆಯಿಲಿ ಸ್ಕಿನ್ನ, ಡ್ರೈ ಸ್ಕಿನ್ನ ಅಥವಾ ಮುಖದಲ್ಲಿ ಪಿಂಪಲ್ಸ್ ಇದೆಯಾ, ಫಸ್ಟ್ ಅದನ್ನು ನೋಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದರೆ ನೀರು ಅಥವಾ ರೋಸ್ ವಾಟರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕನ್ನು ಹಾಕ್ಕೋಬೇಕಾಗುತ್ತೆ. ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಮೊಸರು ಅಥವಾ ಹಾಲನ್ನು ಬಳಸ್ಬೋದು, ಅಥವಾ ಹಾಲು ಕೆನೆ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಹಾಕ್ಕೋಬೇಕಾಗುತ್ತೆ. ಇನ್ನು ಪಿಂಪಲ್ಸ್ ಇದ್ದರೆ, ಮುಖದಲ್ಲಿ ಪಿಂಪಲ್ಸ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಇದೆ ಅಂತಂದರೆ ಜೇನುತುಪ್ಪನ ಬಳಸ್ಬೋದು. ಸ್ವಲ್ಪ ಅದ್ರ ಜೊತೆಗೆ ಅಲೋವೆರಾ ಜೆಲ್ಲನ್ನು ಬಳಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಥವಾ ರೋಸ್ ವಾಟರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟು ಸ್ಕಿನ್ ಟೈಪನ್ನು ನೋಡಿಕೊಂಡು ಅದಾದಮೇಲೆ ಯಾವುದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಿಮ್ಮದು ಆಯಿಲಿ ಸ್ಕಿನ್ ಇದೆ, ಅದರಲ್ಲಿ ನೀವು ಮೊಸರನ್ನು ಹಾಕೋತೀರಾ, ಹಾಲನ್ನು ಹಾಕ್ಕೊಂಡು ನೀವು ಫೇಸ್ ಪ್ಯಾಕನ್ನು ಹಾಕಿದ್ರೆ ಇನ್ನು
ಇನ್ನೂ ಆಯಿಲ್ ಜಾಸ್ತಿ ಆಗುತ್ತೆ, ಪಿಂಪಲ್ಸು ಜಾಸ್ತಿ ಆಗುತ್ತೆ. ಸೊ ಡ್ರೈ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದ್ದಾಗ ನೀರು ಅಥವಾ ರೋಸ್ ವಾಟರ್ ಹಾಕ್ಕೊಂಡು ನೀವು ಫೇಸ್ ಪ್ಯಾಕನ್ನು ಹಾಕಿದ್ರೆ ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ. ಸೊ ನೋಡಿಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಮುಖನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೀವು ಸೋಪು, ಫೇಸ್ ವಾಶ್ ಏನು ಯೂಸ್ ಮಾಡ್ತೀರ ಮುಖಕ್ಕೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಒರೆಸ್ಕೊಂಡಾದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಫೇಸ್ ಪ್ಯಾಕನ್ನು ಕ್ಲೀನಾಗಿ ಪೂರ್ತಿ ಮುಖಕ್ಕೆ ಮತ್ತು ಕತ್ತಿಗೆ ಅಪ್ಲೈ ಮಾಡಬೇಕು. ಕೈನ ಬೆರಳಿನ ಸಹಾಯದಿಂದನೂ ಅಪ್ಲೈ ಮಾಡ್ಬೋದು, ಅಥವಾ ಬ್ರಷ್ ಇದ್ದರೆ ಬ್ರಷಿನ ಸಹಾಯದಿಂದನೂ ಅಪ್ಲೈ ಮಾಡ್ಬೋದು. ಪೂರ್ತಿಯಾಗಿ ಅಪ್ಲೈ ಮಾಡಿ. ತುಂಬ ತೆಳುವಾಗಿ ಅಪ್ಲೈ ಮಾಡಬಾರ್ದು. ಒಂದು 2ರಿಂದ 3 ಲೇಯರಷ್ಟು ಅಪ್ಲೈ ಮಾಡಿ. ಸ್ವಲ್ಪ ದಪ್ಪವಾಗೇ ಇರಲಿ. ಸ್ವಲ್ಪ ಡ್ರೈ ಆಗೋದು ಲೇಟ್ ಆದಷ್ಟು ಸ್ಕಿನ್ನು ತುಂಬ ಚೆನ್ನಾಗಿ ಅದನ್ನು ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ. ಆವಾಗ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಅಪ್ಲೈ ಮಾಡಿ ಆದಮೇಲೆ 25ರಿಂದ 30 ನಿಮಿಷ ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ಯಾವುದೇ ರೀತಿ ಫೇಸ್ ಪ್ಯಾಕ್ಗಳಿರ್ಬೋದು, ನೀವು ಅಥವಾ ಸ್ಕಿನ್ ಕೇರ್ ಏನಾದರೂ ಮಾಡ್ತೀರಾ ಅಂತಂದರೆ ಆದಷ್ಟು ಮನೇಲಿದ್ದಾಗನೇ ಮಾಡಿ. ಸ್ಕಿನ್ ಕೇರ್ ಆದಮೇಲೆ ಇಮಿಡಿಯೇಟಾಗಿ ನೀವು ಆಚೆ ಹೊರಗಡೆ ಹೋದರೆ ರಿಸಲ್ಟ್ ಸಿಗೋದಿಲ್ಲ, ಇನ್ನೂ ಟ್ಯಾನ್ ಆಗುತ್ತೆ. ಸೊ ಆ ಕಾರಣಕ್ಕೆ ನೀವು ಮನೆಯಲ್ಲೇ ಇದ್ದಾಗಲೇ, ಮನೇಲಿ ಅಂದರೆ ರಜೆಗಳಿದ್ದಾಗ ಮನೇಲಿದ್ದಾಗ ಅಥವಾ ಸಂಜೆ ಟೈಮಲ್ಲಿ ನೀವು ಸ್ಕಿನ್ ಕೇರನ್ನು ಮಾಡೋದ್ರಿಂದ ನಿಮಗೆ ಮಾರ್ನಿಂಗ್ ಅಷ್ಟರಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ಲಿಕೋರೈಸ್ ಪೌಡರ್ ಯೂಸ್ ಮಾಡಿರೋದ್ರಿಂದ ಪ್ರೆಗ್ನೆನ್ಸಿ ಇರೋವಂಥವ್ರು ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸು ಯೂಸ್ ಮಾಡಬೇಡಿ. ಪ್ರೆಗ್ನೆನ್ಸಿ ಇರೋರು, ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋವಂಥವ್ರು ಲಿಕೋರಸ್ ಪೌಡರ್ನ ಸ್ಕಿಪ್ ಮಾಡಿ ಬೇರೆದನ್ನು ನೀವು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಬಳಸಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸು ಕೆಲವ್ರಿಗೆ ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗೋದಿಲ್ಲ. ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೆಟ್ ಆಗೋದಿಲ್ಲ ಅಂಥದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಇನ್ನು ಮಿಕ್ಕಿದೆಲ್ಲನೂ ನೀವು ಬಳಸ್ಬೋದು. ಬೆಸ್ಟ್ ಅಂದರೆ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. 12ರಿಂದ 24 ಗಂಟೆ ಬಿಟ್ಟು ನಿಮ್ಗೆ ಯಾವುದೇ ರೀತಿ ರಿಯಾಕ್ಷನ್ಸ್ ಆಗಿಲ್ಲ ಅಂತಂದರೆ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಪೂರ್ತಿ ಮುಖ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಿ, ಕಣ್ಣಿನ ಭಾಗಕ್ಕೆ ಅಪ್ಲೈ ಮಾಡಬೇಡಿ. ಸೊ ಅಪ್ಲೈ ಮಾಡಿ ಆದಮೇಲೆ 30 ನಿಮಿಷ ಹಾಗೆ ಬಿಟ್ಟು ಅದು ಡ್ರೈ ಆಗಲಿ ಆಗದೇ ಇರಲಿ, 30 ನಿಮಿಷಕ್ಕಿಂತ ಜಾಸ್ತಿ ಬಿಡಬಾರ್ದು. ಸೊ ನೀವು ನೋಡ್ತಾ ಇರ್ಬೋದು ನಾನು ಕಂಪ್ಲೀಟಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ಉಗುರು ಬೆಚ್ಚಗಿರೋವಂಥ ನೀರಿಂದನಾದರೂ ವಾಶ್ ಮಾಡ್ಕೋಬೋದು, ಅಥವಾ ತಣ್ಣೀರಿಂದ, ನಾರ್ಮಲ್ ತಣ್ಣೀರಿಂದನೂ ವಾಶ್ ಮಾಡ್ಕೋಬೋದು. ವಾಶ್ ಮಾಡಬೇಕಾದ್ರೆ ಸೋಪ್ಗಳಾಗಲಿ ಫೇಸ್ ವಾಶ್ಗಳಾಗಲಿ ಬೇರೆ ಯಾವುದನ್ನು ಬಳಸಬೇಡಿ. ಬರೀ ನೀರಿಂದ ಹಾಗೆ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಡೀಪಾಗಿ ಕ್ಲೀನ್ ಆಗಿರುತ್ತೆ. ಮತ್ತು ಸೋಪ್ಗಳು, ಫೇಸ್ ವಾಶ್ಗಳನ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ವಾಶ್ ಮಾಡ್ಕೊಂಡಾದಮೇಲೆ ಒಂದು ಕ್ಲೀನ್ ಆಗಿರೋವಂಥ ಟವಲಿಂದ ಮುಖನ ಪೂರ್ತಿಯಾಗಿ ಒರೆಸ್ಕೊಳ್ಳಿ, ಡ್ರೈ ಮಾಡ್ಕೋಬೇಕು. ಸೊ ಮುಖಕ್ಕೆ ಯಾವಾಗಲೂ ಅಷ್ಟೇ ನೀವು ಕ್ಲೀನಾಗಿರೋವಂಥ ಟವಲನ್ನೇ ಯೂಸ್ ಮಾಡಿ. ನೀವು ಬಾಡಿಗೆ ಯೂಸ್ ಮಾಡುವಂಥ, ಮೈ ಒರೆಸ್ಕೊಳ್ಳೋಕ್ಕೆ ಯೂಸ್ ಮಾಡುವಂಥ ಟವಲ್ಗಳನ್ನು, ಬಟ್ಟೆಗಳನ್ನು ಬಳಸಬೇಡಿ. ಮುಖ ಒರೆಸ್ಕೊಳ್ಳೋಕ್ಕೆ ಅಂತಲೇ ಸಪ್ರೇಟ್ ಇಟ್ಕೊಳ್ಳಿ. ಸೊ ಇದರಿಂದ ಪಿಂಪಲ್ಸ್ ಆಗುವಂಥದ್ದು, ಬೇರೆ ರೀತಿ ಅಲರ್ಜಿ ಆಗುವಂಥದ್ದನ್ನು ನಾವು ತಡೆಗಟ್ಬೋದು. ಸೊ ಒರೆಸ್ಕೊಂಡಾದಮೇಲೆ ನಿಮ್ಮ ಇಷ್ಟದ, ನೀವು ರೆಗ್ಯುಲರಾಗಿ ಯಾವುದೇ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿರ್ತೀರಲ್ವ, ಅದೇ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಅನ್ನೋರು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತೊಗೊಂಡು ಅದಕ್ಕೆ 1-2 ಡ್ರಾಪಷ್ಟು ವಿಟಮಿನ್ ಇ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀವು ಮಾಯ್ಶ್ಚರೈಸರ್ ರೀತಿ ಅಪ್ಲೈ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋವಂಥವ್ರು ಬರೀ ಅಲೋವೆರಾ ಜೆಲ್ಲನ್ನು ಮಾಯ್ಶ್ಚರೈಸರ್ ರೀತಿ ಅಪ್ಲೈ ಮಾಡ್ಬೋದು. ಡ್ರೈ ಸ್ಕಿನ್ ಇರೋವಂಥವ್ರು ಅಲೋವೆರಾ ಜೆಲ್ ಜೊತೆ ಸ್ವಲ್ಪ ವಿಟಮಿನ್ ಇ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಮುಖಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಮಾತ್ರ ಸ್ಕಿನ್ ಗ್ಲೋ ಆಗಿರೋದಿಲ್ಲ, ಅದು ಆ ತಕ್ಷಣಕ್ಕೆ ಗ್ಲೋ ಕೊಡ್ಬೋದು. ಮತ್ತು 2 ದಿನ ಆದಮೇಲೆ ಮತ್ತೆ ಸ್ಕಿನ್ ಟ್ಯಾನ್ ಆಗುವಂಥದ್ದು, ಡಲ್ ಆಗುವಂಥದ್ದು ಈ ರೀತಿ ಆಗುತ್ತೆ. ಸೊ ಇದನ್ನು ರೆಗ್ಯುಲರಾಗಿ ಹಾಗೆ ಮೇಂಟೈನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಮುಖಕ್ಕೆ ಡೈಲಿ ಮಸಾಜನ್ನು ಮಾಡಬೇಕು. ಸೊ ನಿಮ್ಮ ಬೆರಳುಗಳಿಂದನೇ ಒಂದು ಸ್ವಲ್ಪ ವಿಟಮಿನ್ ಇ ಆಯಿಲನ್ನು ತೊಗೊಂಡು ಮುಖ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು. ಕುಂಕುಮಾದಿ ತೈಲ ಈ ಥರ ಎಲ್ಲ ಬರುತ್ತೆ, ಆಯಿಲ್ಗಳೆಲ್ಲ ಸಿಗುತ್ತೆ. ಅಪ್ಲೈ ಮಾಡಿ ಒಂದು 15 ನಿಮಿಷ ನೀಟಾಗಿ ಮಸಾಜ್ ಮಾಡಿ ರಾತ್ರಿ ಮಲಗುವಂಥದ್ದು. ಈ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೆ ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ಮುಖಕ್ಕೆ ಆಯಿಲ್ ಮಸಾಜ್ ಮಾಡ್ತೀರಾ ಅಂತಂದರೆ ನಾನ್ ಕಾಮಡೋಜೆನಿಕ್ ಆಯಿಲ್ಗಳನ್ನು ಯೂಸ್ ಮಾಡಿ. ಇದರಿಂದ ಪಿಂಪಲ್ಸ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಸ್ಕಿನ್ ಟೈಪನ್ನು ನೋಡಿಕೊಂಡು ಆಯಿಲ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟನ್ನು ಚೆನ್ನಾಗಿ ನೀರನ್ನು ಕುಡಿಯುವಂಥದ್ದು. ಅಟ್ಲೀಸ್ಟ್ 2 ಲೀಟ್ರ್ ದಿನಕ್ಕೆ ನೀರನ್ನು ಕುಡಿಯೋದ್ರಿಂದ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಇದರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ವಾರಕ್ಕೆ 1 ಸರಿ 2 ಸರಿ ಅಂತೆ ಫೇಸ್ ಪ್ಯಾಕ್ಗಳನ್ನು ಹಾಕೋದ್ರಿಂದ ಟ್ಯಾನ್ ಕಡಿಮೆ ಆಗಿ ಸ್ಕಿನ್ ಗ್ಲೋ ಆಗುತ್ತೆ. ರೆಗ್ಯುಲರ್ ಆಗಿ ಸನ್ಸ್ಕ್ರೀನ್ಗಳನ್ನ ಬಳಸೋದ್ರಿಂದ
ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ, ಪಿಗ್ಮೆಂಟೇಷನ್ ಮತ್ತು ಸನ್ ಟ್ಯಾನ್ ಕಡಿಮೆ ಆಗುತ್ತೆ. ಸೊ ನೀವು ರೆಗ್ಯುಲರಾಗಿ ಮನೇಲಿರಲಿ ಅಥವಾ ಆಚೆ ಹೋಗಲಿ ಸನ್ಸ್ಕ್ರೀನ್ ಅಟ್ಲೀಸ್ಟ್ ದಿನಕ್ಕೆ 2 ಸರಿ ಅಂತ ನೀವು ಬಳಸಲೇಬೇಕಾಗುತ್ತೆ. ತುಂಬ ಬಿಸಿಲಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಅಟ್ಲೀಸ್ಟು 2 ಅವರ್ ಅಥವಾ 3 ಅವರ್ ಗ್ಯಾಪಲ್ಲಿ ನೀವು ಸನ್ಸ್ಕ್ರೀನ್ ಲೋಷನ್ ಅಥವಾ ಕ್ರೀಮ್ಗಳನ್ನ ನೀವು ಬಳಸಬೇಕಾಗುತ್ತೆ. ಆದಷ್ಟು ತುಂಬ ಬಿಸಿಲಿದ್ದಾಗ ಆಚೆ ಹೋಗೋದನ್ನು ಅವಾಯ್ಡ್ ಮಾಡಿ. ಇನ್ನು ತುಂಬ ಚೆನ್ನಾಗಿ 100% ರಿಸಲ್ಟ್ ಕೊಡುವಂತಹ ಒಂದು ರೆಮಿಡಿ ಅಂತಂದರೆ ಆಯಿಲ್ ಪುಲ್ಲಿಂಗು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು 10ರಿಂದ 15 ml ಕೊಬ್ಬರಿ ಎಣ್ಣೆನ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸಿ ಉಗಿಬೇಕು. ಈ ರೀತಿ ಡೈಲಿ ಮಾಡೋದ್ರಿಂದ ಫೇಸ್ಗೆ ಒಳ್ಳೆ ಮಸಾಜ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.